ಈಗ ಧನಂಜಯ್ ಅಂತ ಕಾಲ್ ಮಾಡಿದ್ದಾರೆ. ಧನಂಜಯ್ ಅವರೇ ನಮಸ್ಕಾರ. ನಿಮ್ಮ ಏರಿಯಾದಲ್ಲಿ ಹೆಂಗಿದೆ ಕಸ ವಿಲೇವಾರಿ ಎಲ್ಲ ಫುಲ್ ಸ್ಮೂತ್ ಆಗಿ ರನ್ ಆಗ್ತಿದೆಯಾ ಅಥವಾ ಪ್ರಾಬ್ಲಮಾ? ಮೇಡಮ್ ಪ್ರಾಬ್ಲಮ್ ಇದೆ ಮೇಡಮ್. ಅಲ್ಲ ಮೇಡಮ್ ಅವರೇ ಹೇಳ್ರಿ. ಈ ಗಾಡಿಯವ್ರು ಏನ್ ಮಾಡ್ತಾರೆ, ಫಸ್ಟ್ ಹೋಟ್ಲುಗಳ ಹತ್ರ ಹೋಗ್ಬಿಡ್ತಾರೆ, ಹೋಟ್ಲುಗಳ ಹತ್ರ ತುಂಬ್ಕ ಬಂದ್ಬಿಡ್ತಾರೆ, ಮನೆ ಹತ್ರ ಬಂದು ನಿಲ್ಸೋದು ಎಷ್ಟೋ ಅಷ್ಟೇನೆ ಹೊಂಟೋಗ್ಬಿಡ್ತಾರೆ. ಹೋಟೆಲ್ಗಳಲ್ಲಿ ಚೆನ್ನಾಗಿ ಬರುತ್ತೆ ಸರ್, ಅವ್ರಿಗೆ ಕಮಾಯಿ ಚೆನ್ನಾಗಾಗುತ್ತೆ. ನೀವೆಲ್ಲ ಎಲ್ಲಿ ಕೊಡ್ತೀರಾ? 200 ರೂಪಾಯಿ 50 ರೂಪಾಯಿ ಕೊಟ್ರೆ ಜಾಸ್ತಿ. ಹೋಟ್ಲಲ್ಲೆಲ್ಲ 1000 ರೂಪಾಯಿ ಕೊಡ್ತಾರಲ್ಲ, ಸೊ ದೊಡ್ಡ ಬಿಸ್ನೆಸ್ ಅಂತ ಅಲ್ಲಿಗೆ ಹೋಗ್ತಾರೆ. ಇಸ್ಕೊತಾರೆ, ಅದು ವಾರಕ್ಕೆ 2 ಸತಿ ಬರ್ತಾರೆ. ಒಂದು ಆಮೇಲೆ ಈ ಕಾಂಟ್ರಾಕ್ಟ್ ತಗೊಂಡಿದ್ದಾರಲ್ಲ ಅವರು ಸರ್ ನಮ್ಗೆ ಡಿಪಾರ್ಟ್ಮೆಂಟ್ ಇಂದ ಸರ್ಕಾರದಿಂದ ನಮ್ಗೆ ಗಾಡಿ ಕೊಟ್ಟಿಲ್ಲ. ನಾನು ಸ್ವಂತ ದುಡ್ಡಿಂದ ನಾನು ಟ್ಯಾಕ್ಟರ್ ತಗೊಂಡು ಕಸ ತುಂಬ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಹುಳ ಎಲ್ಲ ಹರ್ಕೊಂಡು ಮನೆಗೆ ಬರ್ತಾ ಇರ್ತವೆ ಎಲ್ಲ ಕೊಳತು ಗೊಬ್ಬರ ಆಗಿ. ಏನ್ ಉಗಿಬೇಕಷ್ಟೇ ನೀವೆಲ್ಲ ಸೇರ್ಕೊಂಡು GB ಅಧಿಕಾರಿಗಳು ನಿಮ್ ಕಡೆ ಎಲ್ಲ ಬರ್ತಾರಲ್ಲ. ಬೈದ್ರೆ ಬರೋದೇ ಇಲ್ಲ, ಟ್ಯಾಕ್ಟರ್ ತಗೊಂಡು ಬರಲ್ಲ, ಕಸದ ಗಾಡಿನೂ ಬರಲ್ಲ. ಸಹಾಯವಾಣಿಗೆಲ್ಲ ಫೋನ್ ಮಾಡ್ತೀರಾ ನೀವು? ಈಗ 1533ಗೆಲ್ಲ ಕಾಲ್ ಮಾಡಿ ನಾವು ಕ್ವಿಕ್ ಆಗಿ ಬರ್ತೀವಿ, ಬೇಗ ಬಂದು ಕಸ ಎತ್ಬಿಡ್ತೀವಿ ಅಂತ ಹೇಳ್ತಾರಲ್ಲ, ಫೋನ್ ಮಾಡ್ತೀರಾ ನೀವು ಅದಕ್ಕೆಲ್ಲ? ಹೌದು ಮೇಡಮ್, ನಾವು ಫೋನ್ ಮಾಡ್ತೀವಿ. AW ಎಲ್ಲ ನಂಬರ್ ಎಲ್ಲ ತಗೊಂಡಿದೀವಿ. ಅಲ್ಲ ಈಗ ಸಾರಿ ಇಂಟರ್ವ್ಯೂನ ಅದೇ ಧನಂಜಯ ಅವರೇ, ಈಗ ನೀವ್ ಏನ್ ಮಾಡಿ ಗೊತ್ತಾ, ವಾರಕ್ಕೆ 2 ಸಲ ಬರ್ತಾರಲ್ವ ಅವರು. ಇನ್ನು ಉಳಿದಿದ್ದ ಟೈಮಲ್ಲಿ ಮನೇಲಿರೋ ಕಸ ಎಲ್ಲ ಗಾಡಿಗೆ ತುಂಬ್ಕೊಳ್ಳಿ, ಸೀದಾ ಹೋಗ್ಬಿಟ್ಟು GBA ಕಚೇರಿ ಮುಂದೆ ಸುರಿದ್ಬಿಡಿ. ಅಲ್ಲ ನೀವು ನಮ್ಮನೆ ಮುಂದೆ ಸುರಿತಿದ್ರಿ, ನೀವು ಗಾಡಿ ಕಳಿಸಿಲ್ಲ ಅಂತೇಳಿ ಅಲ್ಲಿ ಸುರಿಬೇಕು. ಒಬ್ಬರೇ ಮಾಡಿದ್ರೆ ಫೈನ್ ಹಾಕ್ತಾರೆ. ಏರಿಯಾದವರೆಲ್ಲ ನಿಂತ್ಕೊಂಡ್ಬಿಟ್ಟು ಹಾಕ್ಬೇಕು. ಎಲ್ಲಿ ಫೈನ್ ಹಾಕ್ತಾರೆ ಅವರು? ಒಗ್ಗಟ್ಟಿನಲ್ಲಿ ಬಲವಿದೆ. ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು GBA ಅವರು. ಕರೆಕ್ಟ್. ಥ್ಯಾಂಕ್ ಯು ಧನಂಜಯ ಅವರೇ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಇನ್ನು ಲಿಂಗರಾಜಪುರದಿಂದ ವಿಜಯ್ ಕುಮಾರ್ ಅಂತ ಹೇಳಿ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯ್ ಕುಮಾರ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ಹೇಗಿದೆ ನಿಮ್ಮ ಏರಿಯಾದಲ್ಲಿ ಪರಿಸ್ಥಿತಿ? ಗಾಡಿಗಳು ಬರ್ತಾ ಅಥವಾ ಏನು? ಇಲ್ಲ ಸರ್, ನಮ್ದು ಅಂಗಡಿ ಇದೆ. ಅಂಗಡಿ ಮುಂದೆ ನಾವು ಕಸ ಗುಡ್ಸಿ ಎಲ್ಲಿ ಸರ್ ಹಾಕೋದು? ಮನೆಗಳ ಹತ್ರ ಗಾಡಿ ಬರುತ್ತೆ. ಇವಾಗ ಅಂಗಡಿಯಲ್ಲಿ ಕಸ ಗುಡಿಸಿ ನಾವೆಲ್ಲ ಹಾಕ್ಬೇಕು ಸರ್? ಕರೆಕ್ಟ್. ಮುಂಚೆ ಆದ್ರೆ ಒಂದು ತೊಟ್ಟಿ ಅಂತ ಇರೋದು, ಕಸದ ತೊಟ್ಟಿ. ಸರ್ ಅದು ಇಲ್ವೇ ಇಲ್ವಲ್ಲ ಸರ್? ಎಲ್ಲ ತೆಗೆದಾಕ್ಬಿಟ್ಟಿದ್ದಾರೆ. ಅದು ಎಲ್ಲೋ ಹೋಯ್ತು ಏನಪ್ಪ, ಅದೊಂದು ಗೋಲ್ಮಾಲ್ ಆಗ್ಬಿಟ್ಟಿದೆ. ಅರ್ಧ ತೆಗೆದಾಕಿದ್ದಾರೆ, ಅರ್ಧ ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ. ಕೇಳಿದ್ರೆ ನಾವು ಕಂಪ್ಲೇಂಟ್ ಕೊಟ್ವಿ, ಪೊಲೀಸ್ನವ್ರು ಏನು ಮಾಡಿಲ್ಲ. ಯಾರು ಅವರೇ ಕದ್ಕೊಂಡಿರ್ತಾರೆ, ಯಾರು ಸರ್? ನಮ್ಮ ಅಂಗಡಿ ಪಕ್ಕದಲ್ಲಿ ಒಂದು ಎಷ್ಟೊಂದು 100 ಮೀಟರ್ ಖಾಲಿ ಇದೆ. ಅಲ್ಲಿ ಕಸ ಎಷ್ಟೊಂದು ಹಾಕ್ತಾರೆ ಅಂದ್ರೆ ಸಾಧ್ಯವಿಲ್ಲ, ಅಷ್ಟೊಂದು ಹಾಕ್ತಾರೆ. ಯಾರನ್ನು ಕೇಳೋದು ಸರ್? ಕರೆಕ್ಟ್ ಕರೆಕ್ಟ್. ವಿಲ್ ಕನ್ಸಿಡರ್ ದಿಸ್ ಪಾಯಿಂಟ್. ನೋಡೋಣ, GBA ಅಧಿಕಾರಿಗಳನ್ನ ಕೇಳಿಸ್ಕೊಂಡ್ರೆ ನಮ್ಮ ಸಹೋದ್ಯೋಗಿ ಮೂಲಕವಾಗಿ ಅವ್ರಿಗೆ ಕೇಳೋಣ ಏನ್ ಮಾಡ್ತೀರಾ ಅಂತ ಹೇಳಿ. ಧನ್ಯವಾದಗಳು ವಿಜಯ್ ಅವರೇ. ಈಗ ರಾವ್ ಅನ್ನೋರು ಕಾಲ್ ಮಾಡಿದ್ದಾರೆ. ರಾವ್ ಅವರೇ ನಮಸ್ಕಾರ. ನಮಸ್ಕಾರ ಮೇಡಮ್. ತಮ್ಮ ಪೂರ್ತಿ ಹೆಸರೇನು? ಜಯದೇವ್ ರಾವ್ ಅಂತ ಹೇಳ್ಬಿಟ್ಟು. ಓಕೆ ಓಕೆ. ಹೇಗಿದೆ ಈಗ ನೀವು ಯಾವ ಏರಿಯಾದವರು? ಹೇಗಿದೆ ಅಲ್ಲಿನ ಪರಿಸ್ಥಿತಿ? ನಾವು RR ನಗರದಲ್ಲಿ, ರಾಜರಾಜೇಶ್ವರಿ ನಗರ. ನಮ್ಮ ಏರಿಯಾನಲ್ಲಿ ಕಸ ಎತ್ತೋ ಗಾಡಿ ಬರುತ್ತೆ ಮೇಡಮ್, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಈಗ BBMP ಅವರು ಮಾಡಿರೋ ಈ ಅಭಿಯಾನ ಇದೆಯಲ್ಲ, ಇದು ಒಂದ್ ರೀತಿ ನೋಡಿದ್ರೆ ಸರಿ ಇದೆ, ಇನ್ನೊಂದ್ ರೀತಿ ನೋಡಿದ್ರೆ ಸರಿ ಇಲ್ಲ. ಮೊದಲು ಬೆಂಗಳೂರು ನಗರ ನಿವಾಸಿಗಳಿಗೆ ಎಜುಕೇಟ್ ಮಾಡ್ಬೇಕಾಯ್ತು ಇದ್ರ ಬಗ್ಗೆ. ಸಾಕಷ್ಟು ಎಜುಕೇಟ್ ಉಂಟು, ಆಮೇಲೆ ಇದು ಫೈನ್ ಅದು ಇದು ಸರ್ ಎಜುಕೇಟ್ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ GB ಅಧಿಕಾರಿಗಳು. ಏನ್ ಗೊತ್ತಾ, ಆಪ್ಗಳನ್ನ ತೆಗೆದ್ರು, ಯೂಸ್ ಆಗ್ಲಿಲ್ಲ, ಜನ ಯೂಸ್ ಮಾಡ್ಕೊಳ್ಳಿಲ್ಲ. ಮನೆಗೆ ಹೋಗಿ ಪ್ರಚಾರ ಕೊಟ್ರು, ಯೂಸ್ ಮಾಡ್ಕೊಳ್ಳಿಲ್ಲ. ಏನ್ ಮಾಡ್ತಾರೆ ಅವ್ರಾದ್ರೂ? ಏನ್ ಮಾಡ್ತಾರೆ ಹೇಳಿ? ಬೇರೆ ಇನ್ನೇನು ಆಪ್ಷನ್ ಇಲ್ಲ. ದಂಡಂ ದಶಗುಣ ಬಿಟ್ರೆ ಇದು ಪ್ರಾಪರ್ ಎಜುಕೇಶನ್ ಆಗಿಲ್ಲ ಮೇಡಮ್. ಅಲ್ಲ DJ ಅವರೇ ಸಾರಿ ಒಂದ್ ನಿಮಿಷ. ಎಜುಕೇಶನ್ ಏನಾಗಬೇಕು ಸರ್? ನನ್ನ ಪ್ರಕಾರ ಡಿಗ್ರಿನ, ಮಾಸ್ಟರ್ ಡಿಗ್ರಿನ ಏನಾಗಬೇಕು ಎಜುಕೇಶನ್? ಕಸ ಹಾಕಕ್ಕೆ ಪ್ರತಿ ಏರಿಯಾನಲ್ಲಿ BBMP ಆಫೀಸ್ ಇದೆಯಲ್ಲ ಸರ್? ಅಲ್ಲಲ್ಲ, ಎಜುಕೇಶನ್ ಏನಾಗ, ಜನರಿಗೆ ಎಜುಕೇಶನ್ ಏನಾಗಬೇಕು ಅಂತ ಕನಿಷ್ಠ ಜ್ಞಾನ ಬೇಕಲ್ವ ಜನರಿಗೂ ಕೂಡ? ಜನರು ತಪ್ಪಿಲ್ಲ ಅಂತೀರಾ ಇದರಲ್ಲಿ? ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಹೇಳಬೇಕು, ರಾವ್ ಸರ್ ಐ ಆಮ್ ಸಾರಿ, ನಿಮ್ಮ ಏಜ್ ಎಷ್ಟು ಅಂತ ನಂಗೆ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಿ. ನೀವು ನನಗಿಂತ ದೊಡ್ಡವರು ಇರಬೇಕು ಅಂತ ನಾನು ಭಾವಿಸ್ತೀನಿ ನಿಮ್ಮ ಧ್ವನಿಯ ಆಧಾರದ ಮೇಲೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಜನರಿಗೆ ಕನಿಷ್ಠ ಕಾಮನ್ ಸೆನ್ಸ್ ಸರ್ ಇದು. ಇದಕ್ಕೆ ಎಜುಕೇಶನ್ ಬೇಕಾಗಿಲ್ಲ. ಹಳ್ಳಿಗಳಲ್ಲಿ ಕಸವನ್ನ ಹಾಕಬೇಕು ಅಂತಂದ್ರೆ ಬಹಳ ನೀಟಾಗಿ ಅಚ್ಚುಕಟ್ಟಾಗಿ ಒಂದು ತಿಪ್ಪೆಗುಂಡಿ ಅಂತ ಮಾಡ್ತಾರೆ. ಅಲ್ಲಿ ಹೋಗಿ ಮಾತ್ರ ಕಸ ಹಾಕ್ತಾರೆ, ಎಲ್ಲೆಂದ್ರಲ್ಲಿ ಬಿಸಾಕೋದಿಲ್ಲ. ಬೆಂಗಳೂರಲ್ಲಿ ಪಕ್ಕದ ಮನೆಯವ್ರ ಮುಂದೆ ಕಸ ಬಿದ್ರೆ ಸಾಕು, ನನ್ನ ಮನೇಲಿ ಇರಬಾರ್ದು ಅಂತೇಳಿ ಎಸೆದು ಬರೋರಿದ್ದಾರೆ. ಏನ್ ಹೇಳೋಣ ಸರ್ ಇವ್ರಿಗೆಲ್ಲ? ಓಕೆ, ಕರೆ ಕಟ್ಟಾಗಿದೆ. ಧನ್ಯವಾದಗಳು ರಾವ್ ಸರ್.